ಇಲ್ಲಿ ನೋಡಿ ಈ ತರ ಎಲ್ಲ ಆಗಿರುತ್ತೆ. ಇವಾಗ ನಾವು ಅದ್ರ ಮೇಲೆ ಕ್ಲಾತ್ ಎಲ್ಲ ಹಾಕಿದಾಗ ಕ್ಲಾತ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ ಇದನ್ನ ಸ್ಟಾರ್ಟಿಂಗ್ ಹೀಗೆ ಹಾಕೊಂಡ್ಬಿಟ್ಟು ಹೀಗೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಗೊಂಬೆ ಫ್ಯಾಷನ್. ನಾನು ಸುಮಾರು ದಿವಸದಿಂದ ವೀಡಿಯೋಗಳು ಮಾಡೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು. ಸ್ವಲ್ಪ ಹಾಸ್ಪಿಟಲ್ ಇನ್ನೇನೋ ಸ್ವಲ್ಪ ಅದು ಇದು ಆಯಿತು. ಅದರಿಂದ ಸುಮಾರು ದಿವಸದಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಮತ್ತೆ ಸ್ಟಾರ್ಟ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಅಂದರೆ ಮಿಷಿನ್ ಎಂಬ್ರಾಯ್ಡ್ರಿಗೆ ರಿಂಗ್ ಬರುತ್ತಲ್ಲ, ಅದಕ್ಕೆ ಹೇಗೆ ಸೆಲೋ ಟೇಪ್ ಸುತ್ಕೊಬೇಕು, ಏನಕ್ಕೋಸ್ಕರ ಅದಕ್ಕೆ ಸೆಲೋ ಟೇಪ್ ಹಾಕ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇದುವರೆಗೂ ನಾನು ಹಾಕಿರೋ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ಬನ್ನಿ ಸ್ಟಾರ್ಟ್. ಫ್ರೆಂಡ್ಸ್, ಈ ರಿಂಗ್ಗೆ ಇವಾಗ ಬಟ್ಟೆ ಕ್ಲಾತ್ ಎಲ್ಲ ಇದಾಗಬಾರ್ದು ಅನ್ನೋದಕ್ಕೋಸ್ಕರ ಸೆಲೋ ಟೇಪ್ ಸುತ್ಕೊಂಡಿದ್ದೀವಿ, ಯಾವುದು ಡ್ಯಾಮೇಜ್ ಆಗಬಾರ್ದು ಅಂತ. ಯಾಕೆ ಅಂದರೆ ಇದು ಮರದ ಇದು ಬರೋದಲ್ವಾ, ಇದೆಲ್ಲ ಸೈಡಲ್ಲೆಲ್ಲ ಇಲ್ಲಿ ನೋಡಿ ಶಾರ್ಪ್ ಆಗಿರುತ್ತೆ, ಇಲ್ಲಿ ನೋಡಿ ಈ ಥರ ಎಲ್ಲ ಆಗಿರುತ್ತೆ. ಇವಾಗ ನಾವು ಅದ್ರ ಮೇಲೆ ಕ್ಲಾತ್ ಎಲ್ಲ ಹಾಕಿದಾಗ ಕ್ಲಾತ್ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ನೋಡಿ ಈ ಥರ ಟೇಪ್ ಸಿಗುತ್ತೆ. ಇದು ನಿಮಗೆ ಎಲೆಕ್ಟ್ರಿಕ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಎಲೆಕ್ಟ್ರಿಕ್ ಶಾಪು, ಆಮೇಲೆ ನೆಲ್ಲಿ ಕೆಲಸದ ಐಟಮ್ಸ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಸಿಗುತ್ತೆ. ಇದನ್ನು ತಂದುಬಿಟ್ಟು ನೀವು ಎರಡೂ ರಿಂಗಿಗೂ ಸುತ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ. ಆವಾಗ ಕ್ಲಾತ್ನ ನಾವು ನೀಟಾಗಿ ಹಾಕೊಬೋದು. ಇದನ್ನು ಹೇಗೆ ಸುತ್ಕೊಳ್ಳೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದನ್ನು ಸ್ಟಾರ್ಟಿಂಗ್ ಹೀಗೆ ಹಾಕೊಂಡ್ಬಿಟ್ಟು ಹೀಗೆ ಹಾಕೊಂಡ್ಬಿಟ್ಟು ಇದನ್ನು ಡೈರೆಕ್ಟಾಗಿ ಹಿಂಗೆ ತೊಗೋಬೇಡಿ, ಸ್ವಲ್ಪ ಕ್ರಾಸಾಗಿ ತೊಗೊಳ್ಳಿ. ಹೀಗೆ ಕ್ರಾಸಾಗಿ ತೊಗೊಂಡು ಇಲ್ಲಿ ನೋಡಿ ಹೀಗೆ ನೀಟಾಗಿ ಹೀಗೆ ಸುತ್ಕೊಂಡ್ಬಂದ್ಬಿಡ್ಬೋದು. ಅದು ಗಮ್ ಟೇಪ್ ಆಗಿರೋದ್ರಿಂದ ಅದು ನೀಟಾಗಿ ಕಚ್ಕೊಂಡ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಅಂದರೆ ಕೆಲವ್ರು ಏನು ಗೊತ್ತಾ, ಕೆಲವರು ಬಟ್ಟೆ ಸುತ್ತಿರ್ತಾರೆ, ಒಂಥರ ಟೇಪ್ ಥರ ಸುತ್ತಿರ್ತಾರೆ. ಅದೆಲ್ಲದಕ್ಕಿಂತ ಇದು ತುಂಬ ಬೆಸ್ಟು. ಅದೇನಂದರೆ ಅದು ಎಲ್ಲದಕ್ಕೂ ಅಂಟು ಕೂರಲ್ಲ. ಕೆಲವೊಬ್ರು ಇವಾಗ ನಾವು ಸ್ಟೋನ್ ಎಲ್ಲ ಅಂಟಿಸೋ ಅಂತ ಗಮ್ ತೊಗೊಂಡ್ಬಿಟ್ಟು ಅದರಲ್ಲಿ ಬಟ್ಟೆ ಕೂರಿಸಿರ್ತಾರೆ. ಕೆಲವೊಂದ್ಸಲ ಅದೆಲ್ಲ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಇದು ಸೆಲೋ ಟೇಪು ಅದರಲ್ಲೇ ಗಮ್ ಇರೋದ್ರಿಂದ ಇದು ತುಂಬ ಬಿಗಿಯಾಗಿ ಕೂರುತ್ತೆ. ನಮ್ಮ ಬಟ್ಟೆಗೂ ಸುಧಾ ಏನೂ ಡ್ಯಾಮೇಜ್ ಆಗಲ್ಲ. ಇದೇ ಥರ ನಾವು ಎಲ್ಲ ರಿಂಗಿಗೂ ನಮಗೆ ಎಷ್ಟು ಫ್ರೇಮ್ ರಿಂಗ್ಗಳು ಬೇಕೋ ಅದಕ್ಕೆಲ್ಲ ಹೀಗೆ ಸುತ್ತಿಟ್ಕೊಂಡ್ಬಿಟ್ರೆ ತುಂಬ ಅನುಕೂಲ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ಟೈಲರಿಂಗ್ ಬಗ್ಗೆ ಆಗಿರ್ಬೋದು, ಹಾಗೆ ಮೇಕಪ್ ಬಗ್ಗೆ ಆಗಿರ್ಬೋದು ತುಂಬ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗೋದ್ರ ಜೊತೆಗೂ ನಿಮಗೂ ಕೂಡ ಯೂಸ್ಫುಲ್ ಆಗ್ತಾಯಿದೆ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಟೈಲರಿಂಗ್ ಬಗ್ಗೆ ಯಾವುದೇ ಟಿಪ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮ್ಗೆ ಯಾವ ಬ್ಲೌಸ್ ಕಟಿಂಗ್ ಬೇಕಿದ್ರೂ ಕೂಡ ಅದರ ಕಟಿಂಗ್ನ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ನನ್ನ ಚಾನಲ್ಗೆ. ನಾನು ಕೂಡ ಹೊಸದಾಗಿ ಯೂಟ್ಯೂಬಿಗೆ ಬಂದಿರೋದು ನೋಡಿ, ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನೋಡಿ, ಹೀಗೆ ನೀಟಾಗಿ ಸುತ್ತಾ ಇರಬೇಕು, ಸುತ್ಕೊಂಡು ಬರಬೇಕು ಈ ಥರ. ನೋಡಿದ್ರ, ಹೀಗಾದಾಗ ನಮಗೆ ಬಟ್ಟೆನೂ ಕೂಡ ಯಾವುದೇ ಥರದ ಡ್ಯಾಮೇಜ್ ಆಗೋದಿಲ್ಲ. ನಾವು ಯಾವುದೇ ತೆಳು ಬಟ್ಟೆ ಹೇಗೆ ಹಾಕಲಿ ಬಟ್ಟೆ ಡ್ಯಾಮೇಜ್ ಆಗಲ್ಲ. ನೋಡಿ, ಹೀಗೆ ಎರಡು ರಿಂಗಿಗೂ ಸುತ್ಕೊಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಈ ಇನ್ಸೈಡ್ ರಿಂಗಿಗೆ ಮಾತ್ರ ಸುತ್ಕೊಂಡ್ಬಿಡ್ತಾರೆ, ಈ ರಿಂಗಿಗೆ ಸುತ್ಕೊಳ್ಳಲ್ಲ. ಬಟ್ ಇದರಿಂದನೂ ಕೂಡ ಬಟ್ಟೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎರಡು ರಿಂಗ್ಗಳಿಗೆ ಹೀಗೆ ಸುತ್ಕೊಂಡ್ರೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಹೀಗೇ ಸುಮಾರು ಟೈಲರಿಂಗ್ ಬಗ್ಗೆ ಆಗಿರ್ಬೋದು, ಮಿಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು, ಹಾಗೆ ಕೂಡ ಮೇಕಪ್ ಬಗ್ಗೆ ಆಗಿರ್ಬೋದು, ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅದ್ರ ಬಗ್ಗೆ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಒಂದು ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ.
ಥ್ಯಾಂಕ್ ಯು ಸೋ ಮಚ್.